ಶಿವಾನಂದ ಸರ್ ನೋಡಿದ್ರೆ ಒಂಥರ ತೃಪ್ತಿ, ಆನಂದ, ಸೌಭಾಗ್ಯ ಅಂತ ಅನಿಸ್ತದೆ. ಅವ್ರ ತಾಯಿಯನ್ನು ನೋಡಿದ್ರೆ ಇನ್ನೂ ಆನಂದ, ಮಹದಾನಂದ. ಯಾಕಂದ್ರೆ ಸಾವಿತ್ರಿ ಮಾತೋಶ್ರೀ ಅವರು ಇಂಥ ಒಂದು ಧೀಮಂತ ವ್ಯಕ್ತಿಯನ್ನು ನಮ್ಮ ಸಮಾಜಕ್ಕೆ ಅಥವಾ ಒಂದು ಇಲಾಖೆಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಾವಿವತ್ತು ನೋಡಿದ್ರೆ 40ಕ್ಕೆ ಆ ರೋಗ ಈ ರೋಗ ಎಲ್ಲ ಬರ್ತಾವೆ. ಅವ್ರನ್ನ 82 ವರ್ಷದ ಆ ಒಂದು ವಯೋ ವೃದ್ಧರನ್ನು ನೋಡಿದ್ರೆ ಅವು ಯಾವುದೂ ಸಮಯ ಬಂದಿಲ್ಲ ಅಂತ ಅನಿಸ್ತದೆ. ಹೀಗಾಗಿ ಇಂಥ ಒಂದು ತುಂಬ ಆರೋಗ್ಯ ಮತ್ತು ಆಯುಷ್ಯ ಅವರ ಒಂದು ಕುಟುಂಬದಲ್ಲಿ ಸದಾ ಇರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಒಂದು ಮಾತು ನೆನಪಾಗ್ತದೆ, ನಮ್ಮ ಜೀವನ ಸಾರ್ಥಕ ಆಗೋದು ನಾವೆಷ್ಟು ಸುಖ ಸಂತೋಷದಿಂದ ಇದ್ದೀವಿ ಅನ್ನೋದ್ರಿಂದ ಅಲ್ಲ. ವ್ಯಕ್ತಪಡಿಸಬೇಕು ಅಂತ ತಿಳ್ಕೊಂಡು ಶ್ರೀ ಮಹೇಶ್ ಹಿರೇಮಠ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಧಾರವಾಡ, ಇವರಲ್ಲಿ ವಿನಂತಿಸಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮೆಲ್ಲರ ನೆಚ್ಚಿನ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶಿವಾನಂದ ಪ್ರೊಫೆಸರ್ ಅವರ ನಿವೃತ್ತಿ ಕುರಿತಾದ ಒಂದು ಪ್ರತಿಭಟನೆ ಹಿರಿಯ ಜೀವ ಆಗಿರ್ತಕ್ಕಂಥ ಶ್ರೀಯುತ ತಾಯಿಯವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಯಾವುದೋ ಅಧಿಕಾರಿಗಳವರೇ, ಶಿವಾನಂದ ಪ್ರೊಫೆಸರ್ ಅವರ ಕುಟುಂಬ ವರ್ಗದವರೇ,